ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗುವ ಕನಸನ್ನ ಇನ್ನೂ ಕೂಡ ಬಿಟ್ಟಿಲ್ಲ, ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಈಗಾಗಲೇ ಕೂಡ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಅವರ ಚಟುವಟಿಕೆಗಳು ಜೋರಾಗಿದೆ, ಭೇಟಿ ರಹಸ್ಯಗಳು ಕೂಡ ಜೋರಾಗಿದೆ. ನಿನ್ನೆ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಈಗಾಗಲೇ ಕೂಡ ಸಂಚಲನ ಸೃಷ್ಟಿ ಮಾಡಿದ್ದ ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಮತ್ತೊಂದು ಭೇಟಿಯ ರಹಸ್ಯ ಏನು ಅನ್ನುವಂತ ಪ್ರಶ್ನೆ ಹುಟ್ಟು ಹಾಕಿದ್ದಾರೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಾರಿ ಭೇಟಿ ಮಾಡಿದ್ಯಾರನ್ನ, ಭೇಟಿ ಮಾಡಿರೋ ಉದ್ದೇಶ ಆದ್ರೂ ಏನು? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೈ ಕೊಡ್ತಾರಾ ಡಿಕೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಕನಕಪುರದ ಬಂಡೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಆಸೆಯನ್ನ ಇನ್ನು ಜೀವಂತವಾಗಿಟ್ಕೊಂಡು ಬೇರೆಯದ್ದೇ ಲೆಕ್ಕಾಚಾರ ಹಾಕಿದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟು ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಮಾಡಿದ್ರು ಕೂಡ ವರ್ಕೌಟ್ ಆಗದ ಹಿನ್ನೆಲೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ರಾಜಕೀಯ ಸಂಚಲನವನ್ನ ಉಂಟು ಮಾಡಿದ್ದಾರೆ. ನಿನ್ನೆ ನಡೆದಂತ ನುಡಿನಮನ ಕಾರ್ಯಕ್ರಮದಲ್ಲಿ, ಭೀಮಣ್ಣ ಖಂಡ್ರೆಯವರ ನುಡಿನಮನ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಭಾಗವಹಿಸಿದ್ರು, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗವಹಿಸಿದ್ರು. ಇಬ್ಬರ ನಡುವಿನ ಮಾತಿನ ಚಕಮಕಿ ಗುಸುಗುಸು ರಾಜ್ಯ ರಾಜಕಾರಣದಲ್ಲೇ ಸಂಚಲನ ಉಂಟು ಮಾಡಿತ್ತು. ಏನ್ ಮಾತನಾಡಿರಬಹುದು, ಹಾಗಾದ್ರೆ ಏನ್ ಲೆಕ್ಕಾಚಾರ ಅನ್ನುವ ಲೆಕ್ಕಾಚಾರದಲ್ಲೇ ಬೇರೆಯದ್ದೇ ಸ್ವರೂಪ ಕೂಡ ಪಡ್ಕೊಂಡಿತ್ತು. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಕೈ ಕೊಡ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವಿಸಿತ್ತು. ಈಗ ಮತ್ತೊಂದು ಸ್ಫೋಟಕ ವಿಚಾರ. ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಬಸವರಾಜ ಬೊಮ್ಮಾಯಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಏನಿದರ ಒಳಮರ್ಮ? ಹಾಗಾದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಸವರಾಜ ಬೊಮ್ಮಾಯಿ ಅವ್ರನ್ನ ಭೇಟಿ ಮಾಡಿದ್ರು? ನಿನ್ನೆ ಯಡಿಯೂರಪ್ಪನವರು, ಇವತ್ತು ಬಸವರಾಜ ಬೊಮ್ಮಾಯಿ ಅವ್ರನ್ನ ಭೇಟಿ ಮಾಡಿರೋದ್ರ ಹಿಂದಿನ ರಹಸ್ಯ ಆದ್ರೂ ಏನು ಅನ್ನುವಂತ ಪ್ರಶ್ನೆ ಈಗ ರಾಜಕಾರಣದಲ್ಲಿ ಈಗ ಸ್ಫೋಟಕ ವಿಚಾರ ಚರ್ಚೆ ಆಗ್ತಾ ಇರೋದು. ಕಾಂಗ್ರೆಸ್ಗೆ ಕೈ ಕೊಟ್ಟೇ ಬಿಡ್ತಾರ? ಹಾಗಾದ್ರೆ ಬಿಜೆಪಿಗೆ ಸೇರ್ಕೊಳ್ತಾರಾ? ಡಿಸಿಎಂ ಡಿಕೆ ಶಿವಕುಮಾರ್ ಈ ಭೇಟಿ ಹಿಂದಿರುವಂತ ರಹಸ್ಯ ಏನು? ಪದೇ ಪದೇ ಬಿಜೆಪಿಯ ಗಣ್ಯ ನಾಯಕರನ್ನ ಭೇಟಿ ಮಾಡ್ತಾ ಇರೋದು ಯಾಕೆ? ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿಗಳೇ. ಹಿರಿಯ ನಾಯಕ ಯಡಿಯೂರಪ್ಪನವರು, ಈಗ ಬಸವರಾಜ ಬೊಮ್ಮಾಯಿ ಅವರು. ಏನಾಗಿರಬಹುದು? ಆದ್ರೆ ಇದಕ್ಕಿಂತ ಹೆಚ್ಚಾಗಿ ಗೋವಾದಲ್ಲಿ ಈಗಾಗಲೇ ಕೂಡ 40 ರೂಮ್ಗಳನ್ನ ಬುಕ್ ಮಾಡಿದ್ದಾರೆ ಅನ್ನುವಂತ ಅಪ್ಡೇಟ್. ಇದು ಕೂಡ ಸ್ಫೋಟಕ ವಿಚಾರ. ಇದು ಕರ್ನಾಟಕದ ಶಾಸಕರು ಸಚಿವರಿಗೆ ಈಗಾಗಲೇ ಕೂಡ ಗೋವಾದ ರೆಸಾರ್ಟ್ ನಲ್ಲಿ ಈಗಾಗಲೇ ರೂಮ್ಗಳು ಬುಕ್ ಆಗಿದ್ದಾವೆ ಅನ್ನುವಂತ ಬೆಳವಣಿಗೆ ಆಗ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಹೋಗ್ತಾ ಇದ್ದಾರೆ? ಗೋವಾದಲ್ಲಿ ರೂಮ್ ಮಾಡಿರುವುದಾದ್ರೂ ಯಾರು? ಏನಿದು ರಾಜಕೀಯ? ಕರ್ನಾಟಕ ರಾಜಕಾರಣದಲ್ಲಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಸವರಾಜ ಬೊಮ್ಮಾಯಿ ಅವ್ರನ್ನ ಭೇಟಿ ಮಾಡಿದ್ ಯಾಕೆ ಅಂತ ಹೇಳಿದ್ರೆ, ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ, ಈಗ ಸಂಸದರು. ಏನು ಹೇಳ್ತಾರೆ ಗೊತ್ತಾ? ತಮ್ಮ ಮಗಳ ಎಂಗೇಜ್ಮೆಂಟ್ಗೆ ಇನ್ವೈಟ್ ಮಾಡೋದಕ್ಕೆ ಬಂದಿದ್ರು. ಇಲ್ಲಿ ರಾಜಕೀಯ ಚರ್ಚೆಗಳು ಏನೂ ಆಗಿಲ್ಲ, ರಾಜಕಾರಣ ಚರ್ಚೆಗಳು ಏನೂ ಕೂಡ ನಡೆದೇ ಇಲ್ಲ. ಏನೋ ಮಾತುಕತೆ ಇತ್ತು, ಇನ್ವೈಟ್ ಮಾಡಿದ್ರು ಆತ್ಮೀಯವಾಗಿ, ಅದ್ರ ಬಗ್ಗೆ ಮಾತನಾಡಿದ್ದೇವೆ ವಿನಃ ಯಾವುದೇ ವಿಚಾರಗಳು ಚರ್ಚೆ ಆಗಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡಿದ ನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ಯಾಕೆ ಭೇಟಿ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್? ಯಾಕಂದ್ರೆ ಹೈಕಮಾಂಡ್ ನಾಯಕರ ಜೊತೆ ಬಸವರಾಜ ಬೊಮ್ಮಾಯಿ ಅವರು ತುಂಬಾ ಆತ್ಮೀಯವಾಗಿದ್ದಾರೆ, ಎಲ್ಲರ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ಹೈಕಮಾಂಡ್ ನಾಯಕರ ಜೊತೆ ನೇರವಾಗಿ ಮಾತಾಡುವಂತ ಕೆಪಾಸಿಟಿ ಕೂಡ ಇದೆ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ಇಟ್ಕೊಂಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಏನೋ ಚರ್ಚೆ ಆಗಿದೆ ಅನ್ನುವಂತ ಲೆಕ್ಕಾಚಾರ. ಈಗ ಬಸವರಾಜ ಬೊಮ್ಮಾಯಿ ಅವ್ರನ್ನ ಭೇಟಿ ಮಾಡಿರೋದ್ರ ಹಿಂದೆ ಬೇರೆಯದ್ದೇ ಉದ್ದೇಶ ಅಡಗಿದೆಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ರಾಜಕಾರಣದಲ್ಲಿ ತೀವ್ರ ಸಂಚಲನ, ಎಲ್ಲೋ ಒಂದ್ ಕಡೆ ಕೋಲಾಹಲ.
ಏನಾಗ್ತದೆ ರಾಜ್ಯ ರಾಜಕಾರಣದಲ್ಲಿ ಅಂತ DCM DK ಶಿವಕುಮಾರ್ ನಡೆ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇರೋದು. ಇಷ್ಟು ವರ್ಷಗಳ ಕಾಲ ಪಕ್ಷ, ತತ್ವ, ಸಿದ್ಧಾಂತ, ಪಕ್ಷನಿಷ್ಠೆ ಎಲ್ಲವನ್ನೂ ಕೂಡ ಬೈಗೂಡಿಸ್ಕೊಂಡು ನಾನು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷಕ್ಕೂ ಕೂಡ ಹೋಗೋದೇ ಇಲ್ಲ ಅಂತ ಖಡಾಖಂಡಿತವಾಗಿ ಘಂಟಾಘೋಷವಾಗಿ ಹೇಳ್ಕೊಳ್ತಾ ಇದ್ದಂಥ DCM DK ಶಿವಕುಮಾರ್ ಅವರ ನಡೆ ಈಗ ಹಲವು ಅನುಮಾನ, ಹಲವು ಕಾರಣಗಳಿಗೆ ಎಡೆ ಕೊಡ್ತಾ ಇದೆ. ಏನಿರಬಹುದು ಹಾಗಾದ್ರೆ? ಕೈ ಕೊಡ್ತಾರ DCM DK ಶಿವಕುಮಾರ್? ಗೊತ್ತಿಲ್ಲ, ಕಾದು ನೋಡೋಣ. ದೆಹಲಿಯಲ್ಲಿ ಈಗಾಗಲೇ ಕೂಡ ಬೇಜಾರು ಮಾಡಿಕೊಂಡು ಯಾವುದೇ ವರ್ಕೌಟ್ ಆಗಿಲ್ಲ ಅಂತ ಬಂದು ರಾಜ್ಯ ರಾಜಕಾರಣದಲ್ಲೇ ಸಂಚಲನ ಉಂಟು ಮಾಡಿರುವಂಥ DCM DK ಶಿವಕುಮಾರ್ ನಡೆ ಕಾಂಗ್ರೆಸ್ಗೆ ಕೈ ಕೊಡ್ತಾರಾ? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.